ವಿಟಿಯು ವಿದ್ಯಾರ್ಥಿಗಳಿಗೆಲ್ಲ ನಮಸ್ಕಾರ. ನಾನು ಪ್ರೊಫೆಸರ್ ರವೀಂದ್ರ ಆರ್.ಎಸ್. ಇಂದಿನ ವಿಡಿಯೋದಲ್ಲಿ ವಿಟಿಯುನಲ್ಲಿ ಬಿಇ ಓದುತ್ತಿರುವ 2ನೇ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡ ಕಂಪಲ್ಸರಿ ವಿಷಯದ ಬಗ್ಗೆ ಕೆಲವು ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು 3 ಅಥವಾ 4ನೇ ಸೆಮಿಸ್ಟರ್ನ ಅಂದರೆ 2ನೇ ವರ್ಷದ ಎಲ್ಲಾ ಬ್ರಾಂಚ್ಗಳಿಗೂ ಕನ್ನಡ ವಿಷಯವನ್ನು ಅಳವಡಿಸಿದೆ. ಈ ವಿಷಯ ಕಡ್ಡಾಯವಾಗಿದ್ದು ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸುತ್ತೇನೆ. ನನ್ನ ಮುಂದಿನ ವಿಡಿಯೋಗಳಲ್ಲಿ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ ಕನ್ನಡ ವಿಷಯದ ಸಿಲೆಬಸ್ ಬಗ್ಗೆ ಅಥವಾ ಪಾಠಗಳ ಬಗ್ಗೆ ನಾನು ವಿವರಣೆಯನ್ನು ಮತ್ತು ಅದರ ಪರೀಕ್ಷಾ ವಿಧಾನದ ಬಗ್ಗೆ ಅಂದ್ರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ನಾನು ವಿವರಿಸ್ತಾ ಅಥವಾ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಈಗ ಮೊದಲಿಗೆ ಕನ್ನಡ ವಿಷಯದ ಈ ಕೋರ್ಸ್ ಕೋಡ್ ಹೇಗೆ, ಯಾರು ಈ ಪರೀಕ್ಷೆಯನ್ನು ಬರೆಯಬೇಕು ಎಂಬಂತಹ ಕೆಲವು ಮಾಹಿತಿಯನ್ನು ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇಲ್ಲಿ ಕಾಣ್ತಿರುವಂತೆ ಇದು ವಿಟಿಯು ಅಂದ್ರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬಿಇ ಮಾಡುತ್ತಿರುವ ಎಲ್ಲ ಬ್ರಾಂಚ್ಗಳಿಗೂ ಕಾಮನ್ ಟು ಆಲ್ ಬ್ರಾಂಚಸ್ ಆಫ್ ವಿಟಿಯು ಬಿಇ as per the outcome based education and choice based credit system, that is CBCS scheme. ಇಲ್ಲಿ ಈ ಎರಡು ಕನ್ನಡ ವಿಷಯದಲ್ಲಿ 2 ಭಾಗಗಳನ್ನ ಮಾಡಿದ್ದಾರೆ ಅವರು. ಒಂದು ಸಾಂಸ್ಕೃತಿಕ ಕನ್ನಡ, ಇನ್ನೊಂದು ಬಳಕೆ ಕನ್ನಡ. ಹಾಗಾದ್ರೆ ಈ ಸಾಂಸ್ಕೃತಿಕ ಕನ್ನಡವನ್ನ ಯಾವ ವಿದ್ಯಾರ್ಥಿಗಳು ಓದ್ಬೇಕಾಗ್ತದೆ, ಯಾವ ಸೆಮಿಸ್ಟರ್ ನಲ್ಲಿ ಓದ್ಬೇಕಾಗ್ತದೆ, ಆ ಕೋರ್ಸ್ ಕೋಡ್ ಏನು, ವಾರಕ್ಕೆ ಎಷ್ಟು ತರಗತಿಗಳು ಇರ್ತವೆ, ಮತ್ತೆ ಅದರ ಆಂತರಿಕ ಪರೀಕ್ಷೆಗಳ ಅಂಕಗಳು ಎಷ್ಟು ಮಾರ್ಕ್ಸ್ ಇರ್ತದೆ ಅನ್ನೋದನ್ನ ಇಲ್ಲಿ ನಾನು ಈ ಸ್ಕ್ರೀನ್ ನಲ್ಲಿ ನೀವು ನೋಡ್ಬೋದು. ಇದು ಸಾಂಸ್ಕೃತಿಕ ಕನ್ನಡ ಎಂತಕ್ಕಂಥದ್ದು 3 ಅಥವಾ 4ನೇ ಸೆಮಿಸ್ಟರ್ ಅಲ್ಲಿ ಓದ್ಬೇಕಾಗ್ತದೆ. ಅದು ಆಪ್ಷನ್ ಬಿಟ್ಟಿದ್ದು, ಕಾಲೇಜು ಬಿಟ್ಟಿದ್ದು. 3ನೇ ಸೆಮಿಸ್ಟರ್ ಓದಿದ್ರೆ 4ನೇ ಸೆಮಿಸ್ಟರ್ ಅಲ್ಲಿ ಓದೋ ಹಾಗಿಲ್ಲ, ಅಥವಾ 3ನೇ ಸೆಮಿಸ್ಟರ್ ಓದ್ಲಿಲ್ಲ ಅಂದ್ರೆ 4ನೇ ಸೆಮಿಸ್ಟರ್ ಅಲ್ಲಿ ಓದ್ಬೇಕಾಗ್ತದೆ. ಅದು ಚಾಯ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜ್ಗೆ ಬಿಟ್ಟಂತದ್ದು. ಇನ್ನು ಇದು ಈ ವಿಷಯದ ಕೋರ್ಸ್ ಕೋಡ್ ಹೀಗಿದೆ: 18KAK 39 ಆರ್ 49. ಇದು 39 ಯಾಕಂತಾರೆ ಅಂದ್ರೆ ಇದು 3rd ಸೆಮಿಸ್ಟರ್ ಓದಿದ್ರೆ ಮಾತ್ರ 39 ಅಥವಾ 4th ಸೆಮಿಸ್ಟರ್ ಓದಿದ್ರೆ 49. ಈ ತರಗತಿಗಳ ಸಂಖ್ಯೆ ವಾರಕ್ಕೆ ಯೂಶುವಲ್ ಆಗಿ 2 ಅವರ್ ಇರ್ತದೆ. ಒಂದು ವಾರದಲ್ಲಿ 2 ಅವರ್ನ ಈ ಕನ್ನಡ ಸಾಂಸ್ಕೃತಿಕ ಕನ್ನಡಕ್ಕೆ ಮೀಸಲಿಟ್ಟಿದ್ದಾರೆ. ಹಾಗೆ ಆಂತರಿಕ ಪರೀಕ್ಷೆಗಳು ಅಂದ್ರೆ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಲ್ಲ, ಇಂಟರ್ನಲ್ ಎಕ್ಸಾಮ್ಸ್. ಸೊ ಇದು 100 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ಯಾವುದೇ ಸೆಮಿಸ್ಟರ್ ಪರೀಕ್ಷಾಂಕಗಳು ಇರುವುದಿಲ್ಲ. ಅಂದ್ರೆ ಏನರ್ಥ, SEE ಅಂತಿರಲ್ಲ, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್, ಅದ್ರ ವಿಟಿವಿನವ್ರು ಕಂಡಕ್ಟ್ ಮಾಡ್ತಾರಲ್ಲ ಫೈನಲ್ ಎಕ್ಸಾಮ್ ಅಂತ, ಆ ಎಕ್ಸಾಮು ಇದಕ್ಕೆ ಇರೋದಿಲ್ಲ. ಯಾಕಂದ್ರೆ ಇಂಟರ್ನಲ್ ಮಾರ್ಕ್ಸ್ 100 ಇರುತ್ತೆ. ನೆಕ್ಸ್ಟ್ ಇದು ಸಹ ಕ್ರೆಡಿಟೆಡ್ ಕೋರ್ಸ್, 1 ಕ್ರೆಡಿಟ್ ಇರ್ತದೆ. ಒಂದ್ ವೇಳೆ ಇದ್ರಲ್ಲಿ ಫೇಲ್ ಆದ್ರೂ ಕೂಡ ಅವ್ರಿಗೆ ಫೇಲ್ ಅಂತಾನೆ ಪ್ರಿಂಟ್ ಆಗ್ತದೆ, ಮತ್ತೆ ಅದು ಕೌಂಟ್ ಆಗಲ್ಲ. ಸೊ ಹಾಗಾಗಿ ಈ ಸಬ್ಜೆಕ್ಟ್ ಕೂಡ ಇಂಪಾರ್ಟೆಂಟ್, 1 ಕ್ರೆಡಿಟ್ ಪಾಯಿಂಟ್ ನ ಕೊಡುತ್ತೆ ಈ ಸಾಂಸ್ಕೃತಿಕ ಕನ್ನಡ. ಇನ್ನು 2ನೇ ಕನ್ನಡ ಅಂತ ಹೇಳಿದ್ನಲ್ಲ, ಬಳಕೆ ಕನ್ನಡ ಅಂತ ಕರಿತೀವಿ. ಈ ಬಳಕೆ ಕನ್ನಡನ ಯಾವ ಸೆಮಿಸ್ಟರ್ ಓದ್ಬೇಕು ಮತ್ತು ಯಾರು ಓದ್ಬೇಕು ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಈ ಸ್ಲೈಡ್ ನಲ್ಲಿ ನೋಡಿ, ಈ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ಹಾಗೆ ಮತ್ತೆ 3rd ಅಥವಾ 4th ಸೆಮಿಸ್ಟರ್ ನಲ್ಲಿ ಈ ಬಳಕೆ ಕನ್ನಡವನ್ನ ಓದ್ಬೇಕಾಗ್ತದೆ. ಏನು ಕೋರ್ಸ್ ಕೋಡ್ 18KVK 3949. ಇಲ್ಲಿ ವಿ ಅಂತ ಇದೆ ನೋಡಿ, ಹಿಂದಿನ ಸಾಂಸ್ಕೃತಿಕ ಕನ್ನಡಕ್ಕೆ ಎ ಅಂತ ಇತ್ತು. ಸೊ ಇದು ವಿ ನೋಡಿ, KVK 39 ಅಥವಾ 49 ಅಂದ್ರೆ 3ನೇ ಸೆಮಿಸ್ಟರ್ ಆದ್ರೆ 39, 4ನೇ ಸೆಮಿಸ್ಟರ್ ಆದ್ರೆ 49. ಇದು ಕೂಡ ಒಂದು ವಾರಕ್ಕೆ 2 ಅವರ್ಸ್ ಇರುತ್ತೆ. ಇದು ಒಂದು ವಾರಕ್ಕೆ 2 ಅವರ್ಸ್ ಈ ಬಳಕೆ ಕನ್ನಡ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ CIE ಅಂತ ಬರೆದಿದ್ದೀನಿ, ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಮಾರ್ಕ್ಸ್ 100 ಇರುತ್ತೆ. ಸೊ ಅಂದ್ರೆ ನಾವು ಏನು ಕಾಲೇಜ್ನಲ್ಲಿ ಕಂಡಕ್ಟ್ ಮಾಡ್ತಾರಲ್ಲ ಇಂಟರ್ನಲ್ ಟೆಸ್ಟ್ ಅಂತ, ಬರೀ ಇಂಟರ್ನಲ್ ಟೆಸ್ಟ್ 100 ಮಾರ್ಕ್ಸ್ ಇರ್ತದೆ. ಅದು ಯಾವ ತರ ಮಾಡ್ತಾರೆ ಅನ್ನೋದನ್ನ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. SEE ಅಂದ್ರೆ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಇದಕ್ಕೆ ಇರೋದಿಲ್ಲ. ಫೈನಲ್ ಮಾರ್ಕ್ಸ್, ಫೈನಲ್ ಎಕ್ಸಾಮ್ ಅಂತ ಕರಿತಿರಲ್ಲ, ವಿಟಿವಿನವ್ರು ಕಂಡಕ್ಟ್ ಮಾಡ್ತಾರಲ್ಲ ಎಕ್ಸ್ಟರ್ನಲ್ ಎಕ್ಸಾಮ್, ಅದಕ್ಕೆ SEE ಅಂತ ಕರಿತೀವಿ. ಆ ತರದ ಎಕ್ಸಾಮು ಈ ವರ್ಷದ ಮಟ್ಟಿಗೆ ಇಲ್ಲ. ಇದು ಕೂಡ ಕ್ರೆಡಿಟೆಡ್ ಕೋರ್ಸ್, ಏನು ಬಳಕೆ ಕನ್ನಡ ಎಂತಕ್ಕಂಥದ್ದು ಒಂದು ಕ್ರೆಡಿಟೆಡ್ ಕೋರ್ಸ್, 1 ಕ್ರೆಡಿಟ್ ಬರುತ್ತೆ. ಇನ್ನು ನಾನು ಆಗ್ಲೇ ಹೇಳಿದೆ ನೋಡಿ, ಇದು ಮೊನ್ನೆ ಕಳೆದ ಗುರುವಾರ ಜನವರಿ 7ನೇ ತಾರೀಕು 2021 ಇಸ್ವಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸುತ್ತೋಲೆ ಅಂದ್ರೆ ಏನು, ಸರ್ಕ್ಯುಲರ್ ಅಂತ ಕರಿತೀವಲ್ಲ. ಸೊ ಆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಏನು, ಸಾಂಸ್ಕೃತಿಕ ಕನ್ನಡ ಮತ್ತು ಬಳಕೆ ಕನ್ನಡ ಪಠ್ಯ ಪುಸ್ತಕಗಳ ಅಳವಡಿಕೆ, ಬಹುಧನ ಮತ್ತು ಪರೀಕ್ಷಾ ಪದ್ಧತಿಗೆ ಸಂಬಂಧಿಸಿದಂತೆ ಹಾಗೂ ಸದರಿ ಪಠ್ಯ ಪುಸ್ತಕಗಳನ್ನು ಕಳುಹಿಸಿಕೊಡುತ್ತಿರುವ ಕುರಿತಾದಂತದ್ದು. ಇಲ್ಲಿ ನಾನು ಆಗ್ಲೇ ಹೇಳಿದೆ, ಈ ಸಾಂಸ್ಕೃತಿಕ ಕನ್ನಡವನ್ನು ಯಾರು ಓದ್ಬೇಕು ಮತ್ತೆ ಬಳಕೆ ಕನ್ನಡವನ್ನು ಯಾರು ಓದ್ಬೇಕು
ಈಗ ಒಂದು ತರಗತಿನಲ್ಲಿ 60 ಹುಡುಗರು ಇರ್ತಾರೆ, 60 ಹುಡುಗರು ಕಾಮನ್ ಇವೆರಡು ಸಬ್ಜೆಕ್ಟ್ ಅಂತಂದ್ರೆ ಇರೋದಿಲ್ಲ, ಹಾಗಲ್ಲ. ಅದು ಬೇರೆ ಬೇರೆ ತರ ಇರುತ್ತೆ. ಆ ಏನು ಬೇರೆ ಬೇರೆ ತರ ಇರೋದನ್ನ ಈಗ ಮೊನ್ನೆ ತಾನೇ ಇವರು ಕಳಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಏನು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಯಾವ ವಿದ್ಯಾರ್ಥಿಗಳು ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಓದಿರ್ತಾರೋ ಅವರು ಹೊರ ರಾಜ್ಯದವರಾಗಿರ್ಬೋದು ಅಥವಾ ನಮ್ಮ ರಾಜ್ಯ ಯಾರೇ ಆಗಿರ್ಬೋದು, ಒಟ್ಟಾರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಂದು ಕನ್ನಡ ಭಾಷೆಯನ್ನ ಓದಿರ್ಬೇಕು. ಸೊ ಅಂಥವ್ರು ಸಾಂಸ್ಕೃತಿಕ ಕನ್ನಡವನ್ನ ಓದ್ಬೇಕಾಗ್ತದೆ. ಅದನ್ನ ಹಳೆ ಸಿಲೆಬಸ್ ನಲ್ಲಿ ಆಡಳಿತ ಕನ್ನಡ ಅಂತ ಕರಿತಿದ್ರು, ಆಡಳಿತ ಕನ್ನಡನೇ ಇವಾಗ ಸಾಂಸ್ಕೃತಿಕ ಕನ್ನಡ ಅಂತ ಮಾಡ್ಕೊಂಡಿದ್ದಾರೆ. ಸೊ ಆ ವಿದ್ಯಾರ್ಥಿಗಳು 10ನೇ ತರಗತಿಕಂತ ಕನ್ನಡ ಓದಿರ್ತಕ್ಕಂಥವ್ರು ಇದನ್ನ ಆಯ್ಕೆ ಮಾಡ್ಬೇಕಾಗ್ತದೆ. ಇನ್ನು ಬಳಕೆ ಕನ್ನಡಕ್ಕೆ ಬಂದ್ರೆ, ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದಿರೋದಿಲ್ವೋ, ಅಂದ್ರೆ ಕೆಲವೊಂದು ನಮ್ಮ ಕನ್ನಡದ ಹುಡುಗರೇ ಆಗಿದ್ರು ಕೂಡ, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದ್ರು ಕೂಡ, ಇಲ್ಲೇ ಓದ್ತಿದ್ರು ಕೂಡ ಕೆಲವೊಬ್ರು ಕನ್ನಡ ಓದಿರಲ್ಲ. ಯಾಕೆ ಅಂತಂದ್ರೆ ಹಲವಾರು ಕಾರಣಗಳು. CBSE ಸಿಲೆಬಸ್ ನಲ್ಲಿ ಇರ್ತಾರೆ ಅಥವಾ ICSE ಸಿಲೆಬಸ್ ನಲ್ಲಿ, ಅಥವಾ ನೋಡಿ KV ಅಂತ ಕರಿತೀವಲ್ಲ, ಕೇಂದ್ರೀಯ ವಿದ್ಯಾಲಯಗಳು, ಅಲ್ಲಿ ಕನ್ನಡ ಭಾಷೆನೇ ಇರೋದಿಲ್ಲ ಲ್ಯಾಂಗ್ವೇಜ್ ಆಗಿ. ಸೊ ಹಾಗಾಗಿ ಆತರ ಸ್ಕೂಲ್ ನಲ್ಲಿ ಓದಿರ್ತಕ್ಕಂಥವ್ರು, ಆತರ ಸಿಲೆಬಸ್ ನಲ್ಲಿ ಓದಿರ್ತಕ್ಕಂಥ ಮಕ್ಕಳು, ಅಥವಾ ಹೊರ ರಾಜ್ಯದಿಂದ ಬಂದಿರ್ತಕ್ಕಂಥವ್ರು ಅಥವಾ ಹೊರ ದೇಶದಿಂದ ಬಂದಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಈ ಬಳಕೆ ಕನ್ನಡವನ್ನ ಓದ್ಬೇಕಾಗ್ತದೆ. ಅಲ್ಲಿ ಆ ಬಳಕೆ ಕನ್ನಡವನ್ನ ಇಂಗ್ಲಿಷ್ ಇಂದ ಕನ್ನಡಕ್ಕೆ ನಾವು ತರ್ಜುಮೆ ಮಾಡ್ಲಾಗ್ತದೆ. ಏನು ಪಾಠ ಮಾಡ್ಬೇಕಾದ್ರೆ ಯಾರು ಪಾಠ ಮಾಡ್ತಾ ಇರ್ತಾರೋ ಟೀಚರ್ಸ್ ಅವರು, ಅದೆಲ್ಲ ಇಂಗ್ಲಿಷ್ ನಲ್ಲಿ ಇರ್ತದೆ. ಅದನ್ನ ಕನ್ನಡಕ್ಕೂ ಸಹ ಅವರು ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡ್ತಾರೆ. ಅಂದ್ರೆ ಕನ್ನಡವನ್ನ ಇಂಗ್ಲಿಷ್ ಮುಖಾಂತರನೇ ಕಳ್ಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲಿ. ಸೊ ಈ ಎರಡೂ ಪಠ್ಯ ಪುಸ್ತಕಗಳು ಎಲ್ಲಾ ಸಂಯೋಜಿತ ಕಾಲೇಜುಗಳು, ಅಂದ್ರೆ VTU ನಲ್ಲಿ ಬಂದಿರತಕ್ಕಂಥ ಎಲ್ಲಾ ಅಫಿಲಿಯೇಟೆಡ್ ಕಾಲೇಜಸ್ ಅಂತ ಕರಿತೀವಲ್ಲ, ಸೊ ಅಫಿಲಿಯೇಟೆಡ್ ಕಾಲೇಜಸ್ ಆಗ್ಬೋದು, ಅಟಾನಮಸ್ ಕಾಲೇಜ್ಗಳು ಆಗಿರ್ಬೋದು, ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ ಆಗ್ಬೋದು, ಡೀಮ್ಡ್ ಯೂನಿವರ್ಸಿಟೀಸ್ ಆಗ್ಬೋದು, ಎಲ್ಲವೂ ಕೂಡ ಈ ಕರ್ನಾಟಕದ ಒಂದು ಸರ್ಕಾರದ ಆದೇಶದ ಮೇರೆಗೆ ಕಂಪಲ್ಸರಿಯಾಗಿ ಬೋಧನೆ ಮಾಡ್ಬೇಕು ಅನ್ನೋದನ್ನ ಈ ಸರ್ಕ್ಯುಲರ್ ಅಲ್ಲಿ ಹೇಳ್ತಾರೆ. ಇನ್ನು ಈ ಈ ವರ್ಷ ಸದ್ಯಕ್ಕೆ 2021ಕ್ಕೆ ಏನು ಎಕ್ಸಾಮ್ ಇದೆಯೋ, ಇವಾಗ 3rd ಸೆಮಿಸ್ಟರ್ ಅಲ್ಲಿ ಏನು ಹುಡುಗರು ಇದಾರೋ 3ನೇ ಸೆಮಿಸ್ಟರ್ ನಲ್ಲಿ, ಅವ್ರಿಗೆ ಎಕ್ಸಾಮ್ ಇದೆಯೋ ಇಲ್ವೋ ಅನ್ನೋದು ಹಲವಾರು ವಿದ್ಯಾರ್ಥಿಗಳಿಗೆ ಇದು ಡೌಟ್ ಇತ್ತು. ಸೊ ಆ ಡೌಟ್ ನ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಮೊನ್ನೆ ಕಳೆದ ಗುರುವಾರ ಬಂದಂತ ಸರ್ಕ್ಯುಲರ್ ನಲ್ಲಿ ಆ ಡೌಟ್ ನ ಕ್ಲಿಯರ್ ಮಾಡಿದ್ದಾರೆ. ಏನು, ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳಿಗೆ 2018ರ ಯೋಜನೆಯ ಪ್ರಕಾರ ನಿಗದಿಪಡಿಸಿದ ಪರೀಕ್ಷಾ ಮಾದರಿ, ಏನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೋ 2018ರಲ್ಲಿ ಹೇಗ್ ಮಾಡಿದ್ರು ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಇವ್ರು ಹೇಳ್ತಾ ಇದ್ದಾರೆ. ಈಗಾಗಲೇ ಕನ್ನಡ ಭಾಷಾ ಬೋಧನೆಯು 2018ರ ಯೋಜನೆಯ ಪ್ರಕಾರ ಕ್ರೆಡಿಟ್ ಕೋರ್ಸ್ ಆಗಿರುತ್ತದೆ. ಮುಂದುವರೆದು 2020 ಮತ್ತು 21ರ ಶೈಕ್ಷಣಿಕ ವರ್ಷದಿಂದಲೇ, ಅಂದ್ರೆ ಈ ವರ್ಷ ಈಗೇನ್ ನಡೀತಿದೆ ಕರೆಂಟ್ 3rd ಸೆಮಿಸ್ಟರ್, ಕನ್ನಡ ಭಾಷಾ ಬೋಧನೆಯ ಅನುಷ್ಠಾನವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸೂಚನೆಯಂತೆ ಮೇಲಿನ 2 ಪಠ್ಯ ಪುಸ್ತಕಗಳಿಗೆ ಕಾಲೇಜು ಮಟ್ಟದ 100 ಅಂಕಗಳ ಪರೀಕ್ಷೆಯು, ಅಂದ್ರೆ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ನಡೀತದೆ. 3 ಎಕ್ಸಾಮ್ ನ ಮಾಡ್ಬೇಕಾಗುತ್ತದೆ. 25 ಮಾರ್ಕ್ಸ್ಗೆ, 75 ಆಗ್ತದೆ. 25 ಮಾರ್ಕ್ಸ್ ಅವರು ಏನು ಟೀಚರ್ಸ್ ಕಾಲೇಜ್ ನಲ್ಲಿ ಪಾಠ ಮಾಡ್ಬೇಕಾದ್ರೆ ಅವ್ರು ಏನು ಅಸೈನ್ಮೆಂಟ್ ಕೊಡ್ತಾರೋ, ಅಸೈನ್ಮೆಂಟ್ 25 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಇರ್ತದೆ. ನಿರಂತರ ಆಂತರಿಕ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ವಿಶ್ವವಿದ್ಯಾಲಯದ 2018ರ ಯೋಜನೆ ಮತ್ತು ಪಠ್ಯಕ್ರಮಗಳ ನಿಯಮಗಳ ಅನುಸಾರ ಕಾಲೇಜು ಮಟ್ಟದಲ್ಲಿಯೇ 100 ಅಂಕಗಳಿಗೆ ಇಳಿಸಬೇಕು. ಆಡಳಿತ ಕನ್ನಡ ಮತ್ತು ವ್ಯಾವಹಾರಿಕ ಕನ್ನಡ ಪಠ್ಯಪುಸ್ತಕಗಳಲ್ಲಿ ಕಳೆದ 2 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪರೀಕ್ಷಾ ಮಾದರಿಯನ್ನೇ ಸಾಂಸ್ಕೃತಿಕ ಕನ್ನಡ ಮತ್ತು ಬಳಕೆ ಕನ್ನಡ ಪಠ್ಯಪುಸ್ತಕಗಳಿಗೆ ಅಳವಡಿಸಿಕೊಳ್ಳಬೇಕು. ಈ ವಿಷಯದಲ್ಲಿ ಯಾವುದೇ ಗೊಂದಲಕ್ಕೆ ಒಳಗಾಗಬಹುದು ವಿದ್ಯಾರ್ಥಿಗಳು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವರ್ಷ ಈ ಕರೆಂಟ್ 2020-21ರ 3ನೇ ಸೆಮಿಸ್ಟರ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸಾಂಸ್ಕೃತಿಕ ಕನ್ನಡ ಮತ್ತು ಬಳಕೆ ಕನ್ನಡ ಫೈನಲ್ ಎಕ್ಸಾಮ್ ಇರೋದಿಲ್ಲ. ಅಂದ್ರೆ ಏನು SE ಅಂತ ಕರಿತಿರಲ್ಲ, VTU ಎಕ್ಸಾಮ್ ಫೈನಲ್ ಅದು ಇರೋದಿಲ್ಲ. ಎಕ್ಸ್ಟರ್ನಲ್ ಎಕ್ಸಾಮ್ ಬರೀ ಇಂಟರ್ನಲ್, ಅದು 100 ಮಾರ್ಕ್ಸ್ಗೆ. ಅದನ್ನ ಹೇಗೆ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ, ಮತ್ತೆ ಅದ್ರ ಸಿಲೆಬಸ್ ಏನು ಅನ್ನೋದನ್ನ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು ಆಲ್.